ಹಾಯ್ ಸ್ನೇಹಿತರೆ, ನೋಡಿ ಇದು ವೆಹಿಕಲ್ ಟಿ ವಿ ಎಸ್ ರೈಡರ್. ಇದು ಆಲ್ಮೋಸ್ಟ್ 1.5 ಇಯರ್ ಕಂಪ್ಲೀಟ್ ಆಗಿ ಬಂದಿದೆ. ಅಂದರೆ 2024 ಮಾರ್ಚಲ್ಲಿ ತೊಗೊಂಡಿದ್ದು ಬೈಕ್. ನೀವು ಬೈಕ್ ಬಗ್ಗೆ ಕೇಳೋದಾದರೆ ಚೆನ್ನಾಗಿದೆ. ಅದರಲ್ಲಿ ಓವರಾಲ್ ಪರ್ಫಾರ್ಮೆನ್ಸ್ಗೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟು ಇವೆಲ್ಲ ಪಾರ್ಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಏನಿಲ್ಲ. ಆಲ್ಮೋಸ್ಟ್ ನೀವೆಲ್ಲ ಗಾಡಿ ತೊಗೋಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ನೀವು ಬೇರೆ ಬೇರೆ ವೀಡಿಯೋಸ್ನೆಲ್ಲ ರಿಸರ್ಚ್ ಮಾಡಿರ್ತೀರ. ಇವತ್ತು ನಾನು ಏನು ವಿಶೇಷವಾಗಿ ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ಈ ಬೈಕ್ ಬಗ್ಗೆ ಚೆನ್ನಾಗಿದೆ. ಒಂದು ಕ್ಲಾಸಿಕಲ್ ಬೈಕ್ ಇದು. ಒಂದು ಏನಾದರೂ ಒಂದು ಮಿಡಲ್ ಕ್ಲಾಸ್ ರೇಂಜಲ್ಲಿ ಒಂದು ಏನಾದರೂ ಒಂದು ಬೈಕ್ ನೋಡ್ತಾ ಇದ್ದೀರ, ಒಂದು ಮೀಡಿಯಮ್ ಸೆಗ್ಮೆಂಟ್ ರೇಂಜಲ್ಲಿ ಅಂದರೆ ಇದೊಂದು ಒಳ್ಳೆ ಬೈಕ್ ಆಗ್ಬೋದು. ನೋಡಿ ಇದರ ಮೈಲೇಜ್, ಅದ್ರ ಬಗ್ಗೆ ಎಲ್ಲ ಹೇಳಬೇಕು ಅಂದರೆ ಮೈಲೇಜ್ ಅರೌಂಡ್ 50-52 ಅಬವ್ ಬರ್ತದೆ. ಅಂದರೆ ನಾವು ಹೇಗೆ ಮೇಂಟೆನೆನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಟ್ರೂಲಿ ಇಂಡಿಯನ್ ಬೈಕ್ ಅಂತಲೇ ಹೇಳ್ಬೋದು. ಅಲ್ಲ, ಟಿ ವಿ ಎಸ್ ಈಸ್ ಒನ್ ಆಫ್ ದ ಇಂಡಿಯನ್ ಕಂಪ್ನಿ. ಚೆನ್ನಾಗಿದೆ, ಓವರಾಲ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಈ ಗಾಡಿ ನಾನು ತಗೊಂಡ ಒಂದು ಮಾರ್ಚ್ ಹೇಳಿದೆ ಅಲ್ಲ, ನಾನು ಮಾರ್ಚ್ 2024 ತೊಗೊಂಡಿದ್ದು. ಈಗ ನಾನು ವೀಡಿಯೋ ಮಾಡ್ತಾ ಇರೋದು ಇದು ಅಲ್ಲಿಗೆ ಎಷ್ಟು, ಇದು ಆಗಸ್ಟ್ 1.5 ಇಯರ್ ಆಗಿ ಬಂತು. ಚೆನ್ನಾಗಿದೆ ಬೈಕ್ ಕೀ ಆನ್ ಮಾಡಿದಾಗ ಈ ಥರ ನಿಮಗೆ ಇದು ಬರ್ತದೆ, ಏನು ಇಂಡಿಕೇಷನ್ನು, ಇದು ಬ್ರೈಟ್ ಲೈಟು ಲುಕ್ಕು ಈ ಥರ ಬರ್ತದೆ. ಮತ್ತು ಫ್ರಂಟ್ ಡಿಸ್ಕ್ ಬ್ರೇಕ್ ಇರ್ತದೆ, ಇದು ಫ್ರಂಟ್ ಡಿಸ್ಕ್ ಇರ್ತದೆ, ಬ್ಯಾಕ್ ಇರಲ್ಲ. ಇದು ಈಗ ಇದು ವೈಸರೆಲ್ಲ ಇರಲ್ಲ, ನಾನು ಹಾಕ್ಸ್ಕೊಂಡಿದ್ದು ಆಮೇಲೆ ಮತ್ತು ನಿಮ್ಗೆ ಇನ್ನೇನು ಫೆಸಿಲಿಟಿ ಇದೆ ಇದರಲ್ಲಿ. ಮತ್ತು ಕೀ ಆನ್ ಮಾಡಿದ್ದೀನಿ, ಬರೀ ನಿಮಗೆ ಏನೇನು ಅಪ್ಡೇಟ್ ಇದೆ ಎಲ್ಲ ತೋರಿಸ್ತೇನೆ. ಮೇ ಬಿ ಲೈಟ್ ಪರ್ಪಸ್ ಓಕೆ. ಸೋ ಫಾರು ಇಲ್ಲಿವರೆಗೂ 11,958 ಕಿಲೋಮೀಟ್ರ್ ಓಡಿದೆ. ಇದು ಏನು ತೋರಿಸ್ತಿದ್ದಿಲ್ಲ, ಇದು ರಿಮೈನಿಂಗ್ ಎಷ್ಟು ನಿಮ್ಮ ಫ್ಯೂಯಲ್ ಟ್ಯಾಂಕ್ ಇದೆ ಅನ್ನೋದ್ರ ಮೇಲೆ. ಮತ್ತು ಇದು ಗಿಯರ್ ಇಂಡಿಕೇಷನ್ ಈಗ ಸದ್ಯಕ್ಕೆ ಇದು ನ್ಯೂಟ್ರಲಲ್ಲಿದೆ. ನೀವು ಗಿಯರ್ ಚೇಂಜ್ ಮಾಡಿದರೆ ಅದು ಬೇರೆ ಬೇರೆ ಇದು ತೋರಿಸ್ತದೆ. ಇಲ್ಲಿ ನ್ಯೂಟ್ರಲ್ ಅಂತ ಇಲ್ಲೂ ಒಂದು ಕಡೆ ತೋರಿಸ್ತಾ ಇದೆ, ಮತ್ತು ಟೈಮ್ ತೋರಿಸ್ತಾ ಇದೆ. ಇದು ನಿಮಗೆಲ್ಲ ಗೊತ್ತಿದೆ, ಇದು RPM ರೈಸ್ ಮಾಡಿದಾಗ ಹೇಗೆ ಬರ್ತದೆ ಅಂತ. ಮತ್ತು ಇದರಲ್ಲಿ ಇನ್ನೇನು ನೀವು ತಿಳ್ಕೊಬೇಕಾಗಿರೋದು ಅಂದರೆ ಇದನ್ನು ಸೆಟ್ ಕೂಡ ಮಾಡ್ಕೋಬೋದು. ಇದು ಟ್ರಿಪ್ ಇದೆಯಲ್ಲ, ಈಗ ಏನು ಹೇಗೆ ಹೇಳೋದು, ನೀವು ಪೆಟ್ರೋಲ್ ಹಾಕ್ಸಿರ್ತೀರ ಅಂದ್ಕೊಳ್ಳಿ, ಇಲ್ಲೆಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದೀರಾ, ಯಾವುದೋ ಟೈಮಲ್ಲಿ ಏನೋ ನೀವು ಮೈಲೇಜ್ನ ಅಂದರೆ ಮೈಲೇಜ್ ಅನ್ನೋದಕ್ಕಿಂತ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರ ಅನ್ನೋದನ್ನ ಮೆಜರ್ ಮಾಡಬೇಕು ಅಂದ್ಕೊಳ್ಳಿ. ಆವಾಗ ಇನ್ಸ್ಟೆಡ್ ಆಫ್ ಈಗ ಇಲ್ಲಿ ಇಲ್ಲೂ ಕೂಡ ನೋಟ್ ಡೌನ್ ಮಾಡ್ಕೋಬೋದು, ಬಟ್ ನೆನಪಿರಲ್ವಲ್ಲ. ಹಾಗಾಗಿ ನೀವೇನು ಮಾಡ್ಕೋಬೋದು, ಇದನ್ನು ಸೆಟ್ ಮಾಡ್ಕೋಬೋದು. ಸೆಟ್ ಮಾಡ್ಕೊಳೋ ಬಟನು ಇಲ್ಲಿದೆ. ಇದು ಮೋಡ್ ಚೇಂಜ್ ಮಾಡೋದು, ಇದು ಸೆಟ್ ಮಾಡೋದು. ಅಂದರೆ ಈ ಸೆಟ್ ಅಂದರೆ 0ಗೆ ಮಾಡ್ಬೋದು ಇದನ್ನು. ಬಟ್ ಈಗ ನಾನು ಮಾಡೋಕ್ಕೋಗಲ್ಲ, ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಒಂದು ಪೆಟ್ರೋಲ್ ಹಾಕ್ಸಿದ್ದೆ, ಎಷ್ಟು ಒಂದು 730 ಪೆಟ್ರೋಲ್ ಹಾಕ್ಸಿದ್ದೆ. ಅದ್ರದ್ದು ಮೆಜರ್ಮೆಂಟ್ ಮಾಡೋಕ್ಕೆ ನಾನು ಇಟ್ಟಿರ್ತೀನಿ ಜನರಲಿ. ಇದನ್ನು ನಾನು 0 ಮಾಡೋಲ್ಲ. ಹೊಸ್ದಾಗಿ ಏನಾದರೂ ಪೆಟ್ರೋಲ್ ಹಾಕ್ಸಿದಾಗ ಅಂದರೆ ನಾನು ಜಾಸ್ತಿನೇ ಹಾಕ್ಸ್ತೇನೆ ಪೆಟ್ರೋಲ್ ಜನರಲಿ. ಒಂದು 500 ಮೇಲೆ ಹಾಕ್ಸ್ತೀನಲ್ಲ, ಅದನ್ನು ಮೆಜರ್ ಮಾಡೋಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ಈಗ ನೋಡಿ, ಟ್ರಿಪ್ ಎ ಅಂತ ಇದೆ, ಟ್ರಿಪ್ ಬಿ ಅಂದರೆ ರೀಸೆಂಟ್ 0 ಮಾಡಿದ್ದೆ ಇದನ್ನು, ಟ್ರಿಪ್ ಬಿನ. ಅದಕ್ಕೆ ಈಗ ಅದಾದಮೇಲೆ ಎಷ್ಟು ತೋರಿಸ್ತಾ ಇದೆ, 30.6 ಕಿಲೋಮೀಟ್ರ್ ಅಂತ ಇದೆ. ಮತ್ತು ರೇಂಜ್ ಅಂದರೆ ಈಗ ರಿಮೈನಿಂಗ್ ಫ್ಯೂಯಲ್ನಲ್ಲಿ ನಿಮ್ಮ ಗಾಡಿ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅನ್ನೋದನ್ನ ತೋರಿಸುತ್ತೆ. ಬಟ್ ಇದು ಏನಪ್ಪ ಅಂದರೆ ಈ ರೇಂಜ್ ಇದೆಯಲ್ಲ, ಇದು ಯಾವಾಗಲೂ ಅಕ್ಯುರೇಟ್ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅಂದರೆ ವೇರೀಸ್ ಆಗುತ್ತೆ, ಒಂದು 20 to 30 ಕಿಲೋಮೀಟರ್ಸು ವೇರಿ ಆಗುತ್ತೆ. ಅಂದರೆ ಈಗ 188 ಬರ್ತಾಯಿದೆ ಅಂದರೆ ತೋರಿಸ್ತಾಯಿದೆ ಅಂದರೆ 188 ಬರುತ್ತೆ ಅಂತ ಅಲ್ಲ, ಮೇ ಬಿ 200 ಕೂಡ ಬರ್ಬೋದು ಸಮ್ಟೈಮ್ಸ್. ಮತ್ತು ಇಲ್ಲಾಂದರೆ 150 ಕೂಡ ಬರೋದು, ಹೇಳೋಕ್ಕಾಗಲ್ಲ. ಬಟ್ ಆನ್ ಆ್ಯಂಡ್ ಅವರೇಜ್ ಇದೇನು ತೋರಿಸ್ತೀವಿ ಆಲ್ಮೋಸ್ಟ್ ಒಂದು ಲೆವೆಲ್ಲಿಗೆ ನಾವು ಬಿಲೀವ್ ಮಾಡ್ಬೋದು. ಇದು ಡಿಸ್ಪ್ಲೇ ಬಗ್ಗೆ ಆಯಿತು. ನೆಕ್ಸ್ಟು ನಿಮಗೆ ಇಂಜಿನ್ ಪಾರ್ಟ್ ಬಗ್ಗೆ ತಿಳಿಸ್ತೇನೆ. ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಇದು ಸ್ಟ್ಯಾಂಡ್ ಸಿಂಬಲ್. ಸ್ಟ್ಯಾಂಡ್ ಹಾಕಿದ್ದಾಗ ಮಾತ್ರ ಈ ಸಿಂಬಲ್ ಇರುತ್ತೆ. ನೀವು ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ನ್ಯೂಟ್ರಲಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ನೋಡಿ, ಈಗ ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟ್ ಆಗುತ್ತೆ ಗಾಡಿ. ಬಟ್ ನೀವು ಗೇರ್ಗೆ ಹಾಕಿದರೆ, ಸ್ಟ್ಯಾಂಡಲ್ಲಿದ್ದು ನೀವು ಗೇರ್ಗೆ ಹಾಕಿದರೆ ಆಫ್ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಫಸ್ಟು ಸ್ಟ್ಯಾಂಡ್ ರಿಮೂವ್ ಮಾಡಿ ಆಮೇಲೆ ಅಷ್ಟೇ ಗೇರ್ಗೆ ಹಾಕಿದರೆ ಗಾಡಿ ಮೂವ್ ಆಗುತ್ತೆ. ಇಲ್ಲಾಂದರೆ ಇಲ್ಲೇ ಗೇರ್ ಹಾಕ್ತೀರಂದರೆ ಜಸ್ಟ್ ಆಫ್ ಆಗಿಬಿಡುತ್ತೆ. ಜಸ್ಟ್ ಟ್ರೈ ಮಾಡ್ತೀನಿ ನೋಡಿ.
ನೋಡಿ ಆಫ್ ಆಗಿಬಿಡುತ್ತೆ ಗಾಡಿ. ಇಲ್ಲಿ ನೋಡಿ ಫಸ್ಟ್ ಗೇರ್ಗೆ ಹಾಕಿದೆ ನಾನು, ಸ್ಟ್ಯಾಂಡ್ ಹಂಗೆ ಇದೆ. ಸೊ ಅದಕ್ಕೆ ಅದು ಗಾಡಿ ಆಫ್ ಆಗಿಬಿಡುತ್ತೆ ಇಮಿಡಿಯೇಟ್, ಅದು ಸೆನ್ಸಾರ್ ಇರುತ್ತೆ ಹಾಗಾಗಿ ಆಫ್ ಆಗಿಬಿಡುತ್ತೆ. ಸೊ ನಾನು ನ್ಯೂಟ್ರಲ್ ಮಾಡ್ತೀನಿ. ಇದು ಸ್ಟ್ಯಾಂಡ್ ಬಗ್ಗೆ ಆಯಿತು. ಮತ್ತು ಇನ್ನೇನು ಇದ್ರದ್ದು ಸ್ಪೆಷಾಲಿಟಿ ಅಂತ ಹೇಳಬೇಕು ಅಂದರೆ, ನೆಕ್ಸ್ಟ್ ಅದೇ ಫ್ರಂಟ್ ಡಿಸ್ಕ್ ಬ್ರೇಕ್ ಇರ್ತದೆ, ಬ್ಯಾಕ್ ಇರೋಲ್ಲ. ಇದರಲ್ಲಿ ಡಿಫ್ರೆಂಟ್ ವೇರಿಯಂಟ್ಸ್ ಬರುತ್ತೆ, ಬ್ಲೂಟೂತ್ ವೇರಿಯಂಟ್ ಅಂತ. ಬ್ಲೂಟೂತಲ್ಲಿ ಎಕ್ಸ್ಟ್ರಾ ಇನ್ನೇನಿಲ್ಲ, ಅದರಲ್ಲಿ ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೋದು. ಸ್ಟ್ಯಾಟಿಸ್ಟಿಕ್ಸ್ನ ನೋಡ್ಬೋದು, ಎಷ್ಟು ಕಿಲೋಮೀಟ್ರ್ ಓಡ್ತು, ಏನು ಯಾವಾಗ ಟ್ರಿಪ್ ಆಯಿತು, ಅದೆಲ್ಲ ಅದ್ರ ಕೌಂಟ್ ಇರ್ತದೆ. ಅದೊಂದು ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಮೊಬೈಲಲ್ಲೇ ಸಿಗ್ತದೆ. ನಿಮ್ಮ ನೋಡ್ಬೋದು. ಇದು ಇಲ್ಲಿ ಬ್ರೇಕ್ ಇರ್ತದೆ, ಬ್ರೇಕ್ ಆಯಿಲ್ ಇರ್ತದೆ. ಇದು ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟು ಅಂತ ನೀವು ಕೇಳೋದಾದರೆ, ಸ್ಟಾರ್ಟಿಂಗ್ 3 ಸರ್ವಿಸಸ್ಸು ಫ್ರೀ ಇರ್ತದೆ. ಅಂದರೆ ಸರ್ವಿಸಸ್ ಅಂದರೆ ಅದರಲ್ಲಿ ಲೇಬರ್ ಚಾರ್ಜ್ ಅಷ್ಟೇ ಫ್ರೀ ಇರ್ತದೆ. ರಿಮೈನಿಂಗು ನೀವು ಪೇ ಮಾಡಬೇಕಿರ್ತದೆ. ಆಯಿಲ್ದು ಅದೆಲ್ಲ ಆಬ್ವಿಯಸ್ಲಿ ನೀವು ಪೇ ಮಾಡಬೇಕು. ಅದು ಸಿಂಥೆಟಿಕ್ ಆಯಿಲ್ ಹಾಕ್ತಾರೆ. ಅಂದರೆ ನೀವು 5,500 ಅಂದರೆ 5,500 ಕಿಲೋಮೀಟ್ರ್ವರೆಗೂ ಒಂದು ಸರ್ವಿಸ್ ಆದಮೇಲೆ ಓಡಿಸ್ಬೋದು. ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ. ಹೆಂಗೆ ಅಂದರೆ ವಿತಿನ್ 6 ಮಂತ್ಸ್ ಒಳಗೆ ಟೆಲಿಕಾಸ್ಟ್ ಇದು ಸರ್ವಿಸ್ ಆಗಲೇಬೇಕು. ಇಲ್ವಾ, ಅಟ್ಲೀಸ್ಟ್ ಅದು ನೀವು 6 ತಿಂಗಳೊಳಗೆ, ಇನ್ನು 3 ತಿಂಗಳಿಗೇ ನೀವು 5,500 ಕಿಲೋಮೀಟ್ರ್ ಓಡಿಸಿದ್ದೀರ ಅಂದರೆ ಎವರಿ 5,500 ನಾನು ಹೇಳ್ತಾ ಇರೋದು. ಅಂದರೆ ಈಗ ಫಸ್ಟ್ ಸರ್ವಿಸು 750 ಕಿಲೋಮೀಟ್ರಿಗೆ ಮಾಡಿಸ್ಬೇಕು, ಸರಿನಾ? 750 ಕಿಲೋಮೀಟ್ರ್ ಆದಮೇಲೆ ಫಸ್ಟ್ ಸರ್ವಿಸ್ ಆಗ್ತದೆ. ಆಮೇಲೆ 750ರಿಂದ ನೆಕ್ಸ್ಟ್ 5,500 ಅಂದರೆ ಎಷ್ಟಾಗ್ತದೆ? ನಿಯರ್ಲಿ 6,250 ಅಂದ್ಕೊಳ್ತೀನಿ. 6,250 ಒಳಗೆ 2ನೇ ಸರ್ವಿಸಿಗೆ ಬರ್ತದೆ. ಆಮೇಲೆ ಮತ್ತೆ 5,500 ಎಷ್ಟು ಅಂದರೆ 11,500 ಕಿಲೋಮೀಟ್ರಿಗೆ ಮತ್ತು ನೀವು 3ನೇ ಸರ್ವಿಸು ಆ ಥರ ಇರ್ತದೆ. ಫ್ರೀ 3 ಸರ್ವಿಸು ಫ್ರೀ ಇರ್ತದೆ ಕೂಪನ್ನು, ಅದು ಲೇಬರ್ ಚಾರ್ಜ್ ಇರೋದಿಲ್ಲ. ಮತ್ತು 4ನೇ ಸರ್ವಿಸಿಗೆ ನೀವು ಫುಲ್ ಅಮೌಂಟ್ ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ನೇನು ಇದ್ರದ್ದು ಸ್ಪೆಷಲ್ ಇನ್ಫಾರ್ಮೇಷನ್ ಅಂದರೆ, ನೀವು ಇಲ್ಲಿ ಕ್ಲೋಸ್ ಇಲ್ಲ, ಇದು ಚೈನ್ ಇದೆಯಲ್ಲ, ಚೈನ್ ಫುಲ್ಲಿ ಓಪನ್ ಇರ್ತದೆ. ಹಂಗಾಗಿ ನೀವು ಅವಾಗವಾಗ ಚೈನ್ ಸ್ಪ್ರೇ ಹೊಡಿಬೇಕಾಗ್ತದೆ. ಇದನ್ನು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಬೇಕಾಗ್ತದೆ. ಈ ಗಾಡಿ ಯಾಕೆಲ್ಲ ಕೊಳೆ ಆಗಿದೆ ಅಂದರೆ, ನಾನೀಗ ಮಳೆಗಾಲದಲ್ಲಿ ಮಾಡಿದೆ. ಆ್ಯಕ್ಚುಲಿ ನೆನ್ನೆನೇ ತೊಳೆದಿದ್ದೆ ಗಾಡಿನ, ಬಟ್ ಸ್ಟಿಲ್ ಅದು ರೋಡಲ್ಲೆಲ್ಲ ಬರ್ತಿದ್ದಿಲ್ಲ, ನೀರು ನಿಂತಿರ್ತಲ್ಲ ಅದೆಲ್ಲ ಸಿಡಿಯುತ್ತೆ. ಇದು KA01 ಬೆಂಗಳೂರು ಪಾಸಿಂಗು. ಈಗ ಗಾಡಿ ನಾನು ತಗೊಂಡಾಗ 1,26,000 ಇತ್ತಿದ್ದು. ಈಗ ರೈಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ಟು ಮಿಡಲ್ ಕ್ಲಾಸ್ ರೇಂಜಿಗೆ ಒಂದು ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ಇನ್ನೂ ಬೇರೆ ಬೇರೆ ಸೆಗ್ಮೆಂಟ್ ಬರ್ತದೆ. ಕಲರ್ ಬರ್ತದೆ, ಯೆಲ್ಲೋ ಕಲರ್ ಬರ್ತದೆ, ರೆಡ್ ಕಲರ್ ಬರ್ತದೆ. ನಾನು ಆ್ಯಕ್ಚುಲಿ ಯೆಲ್ಲೋ ಕಲರ್ ತಗೋಬೇಕು ಅಂತಿದ್ದೆ, ಬಟ್ ಆ ಟೈಮಲ್ಲಿ ಶೋರೂಮಲ್ಲಿ ಯೆಲ್ಲೋ ಕಲರ್ ಇರಲಿಲ್ಲ. ಬಟ್ ಇದು ಓಕೆ ಅಂದ್ಕೊಳ್ತೀನಿ. ಇದು ಚೆನ್ನಾಗಿದೆ, ಲುಕ್ಕು ಪರವಾಗಿಲ್ಲ, ಏನಂತ ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಬೈಕಿಂದ. ನೋಡಿ, ಇದು ಒಂದು ಆಪ್ಷನ್ ಆಗ್ಬೋದು. ಇದಕ್ಕೆ ಇನ್ನೊಂದು ಕಾಂಪಿಟೇಟರ್ ಯಾವ ಬೈಕು ಅಂದರೆ ಹೀರೋ ಎಕ್ಸ್ಟ್ರೀಮ್ 125 ಅಂತ ಇದೆ. ಅದರಲ್ಲಿ ಏನಂದರೆ ಶಾಕ್ ಅಬ್ಸರ್ಪ್ಷನ್ ಇರ್ತದೆ. ಇದರಲ್ಲಿ ಇಲ್ವಾ ಅಂತಲ್ಲ, ಇದರಲ್ಲೂ ಇದೆ. ಬಟ್ ಅದು ಸ್ಪೋರ್ಟ್ಸ್ ಬೈಕ್ ರೇಂಜಲ್ಲಿ ಬರ್ತದೆ. ಅಂದರೆ ನೀವು ಫ್ಯಾಮಿಲಿಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಮನೇಲಿ ಯಾರೊಬ್ಬರು ಇದ್ದಾರೆ, ನಿಮ್ಮ ಅಮ್ಮನೋ ಇಲ್ಲ ಯಾರೋ ನಿಮ್ಮ ವಯಸ್ಸಾದವ್ರು ಇರ್ತಾರೆ, ಅವರೆಲ್ಲ ಆ ಬೈಕಲ್ಲೆಲ್ಲ ಆಬ್ವಿಯಸ್ಲಿ ನೀವು ನೋಡಿದರೆ ಅದರಲ್ಲಿ ಕುಂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ನೋಡಿ, ಇದು ಕುಷನ್ ಇದೆ, ಓಕೆನಾ? ಇದರಲ್ಲಿ ಕುಂತ್ಕೋಬೋದು, ಆರಾಮಾಗಿ ಕಂಫರ್ಟಾಗಿ ಕುಂತ್ಕೋಬೋದು. ನಮ್ಮ ಎಲ್ಲ ಕುಂತ್ಕೊಂಡಿದ್ದಾರೆ ಆರಾಮಾಗಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ, ಕುಂತ್ಕೋಬೋದು ಆರಾಮಾಗಿ. ಇಲ್ಲಿ ಹ್ಯಾಂಡಲಲ್ಲಿ ಇದೆ, ಇದನ್ನು ಇಲ್ಲಿ ಕೀ ಇರ್ತದೆ, ಇಲ್ಲಿ ರಿಮೂವ್ ಮಾಡಿ ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಏನಾನ ಇಟ್ಕೋಬೋದು ಅಷ್ಟೆ. ಬೇರೆ ಏನೋ ಇದರಲ್ಲಿ ಜಾಗ ಇಲ್ಲ ಅಷ್ಟೊಂದು. ಇದು ಬ್ಯಾಗೆಲ್ಲ ನಾನೇ ಹಾಕ್ಸ್ಕೊಂಡೆ. ಇದು ಬ್ಯಾಗು ಒಂದು 500 ಆಗ್ತದೆ. 500 ಸೆಟಪ್ ಗಿಟಬೆಲ್ಲ ₹500 ಆಗ್ತದೆ. ನೀವು ಬೇಕು ಅಂದರೆ ಹಾಕ್ಸ್ಕೋಬೋದು, ಯೂಸ್ ಆಗ್ತದೆ. ಏನಾದರೂ ತರಕಾರಿ ತರೋಕ್ಕೋ ಇಲ್ಲ ಏನಾದರೂ ಸಣ್ಣ ಪುಟ್ಟ ಏನಾದರೂ ಇಟ್ಕೊಂಡು ಬರೋಕ್ಕೆ ಯೂಸ್ ಆಗ್ತದೆ. ಮತ್ತು ನಿಮಗೆ ಸರ್ವಿಸಸ್ ಏನೇನು ಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳೋದಾದರೆ, ನಾನು ಇಲ್ಲಿಗೆ 4ನೇ ಸರ್ವಿಸ್ ಕಂಪ್ಲೀಟ್ ಆಗಿದೆ. ಆಗಸ್ಟ್ 8ನೇ ತಾರೀಕಿನ 4ನೇ ಸರ್ವಿಸ್ ಮಾಡಿಸ್ದೆ ನಾನು. 4ನೇ ಸರ್ವಿಸ್ ಫುಲ್ಲಿ ಪೇಯ್ಡ್ ಅಲ್ಲ, 3 ಸರ್ವಿಸ್ ಆಗಿದ್ದು. 4ನೇ ಸರ್ವಿಸಿಗೆ ಅಮೌಂಟ್ ಪೇ ಮಾಡಿದೆ. ನಿಯರ್ಲಿ ₹1,500 ಆಯಿತು. ₹1,500 ಅದು AMC ಅಂತ ಏನೇನೋ ಹೇಳಿ ಇನ್ನೊಂದು ಸ್ವಲ್ಪ ₹200 ತಗೊಂಡ್ರು. ₹1,700 ಆಯಿತು ಒಟ್ಟು. AMC ಅಂದರೆ ಅದರಲ್ಲಿ ಬೇರೆ ಏನೇನೋ ಆಫರ್ಸ್ ಇನ್ಕ್ಲೂಡ್ ಆಗಿರುತ್ತೆ. 2 ಜನರಲ್ ಚೆಕಪ್ ಎಲ್ಲ ಫ್ರೀ ಇರ್ತದೆ, ವಾಟರ್ ವಾಶ್ ಫ್ರೀ ಇರ್ತದೆ ಅದರಲ್ಲಿ. ಹಂಗಾಗಿ ಅದನ್ನು ತೊಗೊಂಡೆ ಒಂದು ಎಕ್ಸ್ಟ್ರಾ. ಅದೆಲ್ಲ ಸೇರಿ ₹1,700 ಆಯಿತು. ಇವು ಆಪ್ಷನಲ್ಲಿ ಇರ್ತದೆ.
ಅಂದರೆ ಓವರಾಲ್ ಹೇಳ್ಬೇಕು ಅಂದರೆ ಮಿನಿಮಮ್ ಫ್ರೀ ಸರ್ವಿಸ್ ಮುಗಿದ್ಮೇಲೆ 1,500 ನೀವು ಕಂಪಲ್ಸರಿ ಎತ್ತಿಡಲೇಬೇಕು ಶೋರೂಮಲ್ಲಿ ಸರ್ವಿಸ್ ಮಾಡಿಸ್ತೀರ ಅಂದರೆ. ಶೋರೂಮಲ್ಲಿ ಯಾಕೆ ಸರ್ವಿಸ್ ಮಾಡಿಸ್ಬೇಕು ಅಂದರೆ ಅವರು ಇಂಜಿನ್ ವಾರಂಟಿ ಕೊಡ್ತಾರೆ ಅನ್ನೋ ಒಂದೇ ಒಂದು ವಿಷಯಕ್ಕೆ ಸರ್ವಿಸ್ ಮಾಡಿಸ್ಬೇಕಷ್ಟೆ. ಇಲ್ಲ ಮಿಕ್ಕಿದ್ದೆಲ್ಲ ಏನು ಅಂತ ಇಂಪಾರ್ಟೆನ್ಸ್ ಇಲ್ಲ. ಅವ್ರು ಆಯಿಲ್ ಚೇಂಜ್ ಮಾಡ್ತಾರೆ, ಏನಾದರೂ ಬೇರೆ ಪ್ರಾಬ್ಲಮ್ ಇದ್ದರೆ ನೋಡ್ತಾರೆ. ನೀವು ಹೇಳಿದರೆ ಅವರು ಏನೇನು ಟೆಸ್ಟ್ ಮಾಡೋದು ಅದೆಲ್ಲ ಮಾಡ್ತಾರೆ. ಫೈನಲಿ ನೀವು ನನ್ನ ಕೇಳೋದಾದರೆ ಈ ಗಾಡಿ ವರ್ತ್ ಇದೆಯಾ ನೀವು ಪರ್ಚೇಸ್ ಮಾಡಿದ ದುಡ್ಡಿಗೆ ಅಂತ ಕೇಳಿದ್ರೆ ಖಂಡಿತ. ಯಾಕೆಂದರೆ ಆಲ್ಮೋಸ್ಟ್ ಇಕ್ವಿವೆಲೆಂಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ರೇಂಜ್ ಕೂಡ ಇದೆ. ನಾನು ಇದನ್ನೇ ಈ ಬೈಕ್ನಲ್ಲಿ ನಾನು ಚಿಕ್ಕಮಗಳೂರು ಆಫ್ ರೋಡಿಂಗೆಲ್ಲ ಟ್ರಕ್ಕಿಂಗ್ ಮಾಡಿದ್ವಿ. ಆಫ್ ರೋಡಿಂಗ್ ಎಲ್ಲ ಹೋಗಿದ್ದೀವಿ. ಭದ್ರಾ ಫಾರೆಸ್ಟಲ್ಲೆಲ್ಲ ಇದೇ ಗಾಡಿನ ತಗೊಂಡೋಗಿದ್ದೀವಿ. ಆ ಭದ್ರಾ ಫಾರೆಸ್ಟಲ್ಲಿ ಹೋದಾಗ ಎಲ್ಲ ಒಂದು ಕಡೆ ಸ್ಕಿಡ್ ಆಗಿ ಬಿದ್ದಿದ್ದು, ಹಂಗಾಗಿ ಬ್ರೇಕ್ ಇದಾಗಿರೋದು ನೀವು ನೋಡ್ತಿರಲ್ಲ, ಇದೇ ಗುರುತು. ಅದಕ್ಕೆ ಅದನ್ನು ಹಂಗೆ ಬಿಟ್ಟಿದ್ದೀನಿ. ನಾವು ಆಫ್ ರೋಡಿಂಗ್ ಹೋಗಿದ್ದಾಗ ಹಿಂಗಾಗಿತ್ತಲ್ಲ, ಅದು ಮೆಮೊರಿಗಿರಲಿ ಅಂತಲೇ ಹಿಂಗೆ ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ವರ್ಕೇಬಲ್ಲ, ಅದಕ್ಕೆ ಹಿಂಗೆ ನಾನೇನು ಇದು ಮಾಡಿಲ್ಲ. ನೋಡಿ, ನನ್ನ ರಿವ್ಯೂ ನೋಡೋಕ್ಕೆ ಸ್ವತಃ ಪೂರ್ವಜರು ಬಂದುಬಿಟ್ಟಿದ್ದಾರೆ. ಹಾಯ್, ಬೇಜಾರಂತ ಓಕೆ. ಇದು ನನ್ನ ಹಾನೆಸ್ಟ್ ರಿವ್ಯೂ ಫ್ರೆಂಡ್ಸ್. ನಿಮಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ. ನೀವು ಯಾರಾದರೂ ಆಲ್ರೆಡಿ ಈ ಬೈಕ್ ಇದ್ದು ನಿಮಗೇನಾದರೂ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಿದ್ರೆ, ನೀವು ವಿಡಿಯೋನ ನೋಡ್ತಿದ್ರೆ ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಆಗಲಿ. ಅಂದರೆ ನನಗೆ ಸೋಫಾರ್ ಏನು ಪ್ರಾಬ್ಲಮ್ ಏನು ಆ ಥರ ಏನೂ ಕಾಣಿಸಿಲ್ಲ. ಅಂದರೆ ನಾನೇನು ಜಾಸ್ತಿ ಏನು ಓಡಿಸಿಲ್ಲ, ಜಸ್ಟ್ ಒಂದೂವರೆ ವರ್ಷದಲ್ಲಿ ಜಸ್ಟ್ 12,000 ಕಿಲೋಮೀಟ್ರ್ ಅಷ್ಟೇ ಓಡಿಸಿದ್ವಿ ನಾವು. ಕೆಲವರು ಇನ್ನೂ ಜಾಸ್ತಿ ಓಡಿಸಿರ್ತಾರೆ, ಅವರೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ. ಅವರೆಲ್ಲ ಕಮೆಂಟ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಫ್ಯೂಯಲ್ ಟ್ಯಾಂಕ್ ಇದು E20 ಅಂತ, ಇದು ನೋಡಪ್ಪ ರೀಸೆಂಟ್ ನ್ಯೂಸು. ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಸ್ವಲ್ಪ ಕ್ಲೀನಾಗಿ. E20 ಅಂದರೆ ಎಥನಾಲ್ 20% ಇರುತ್ತೆ. ಈಗ 1 ಲೀಟ್ರು ಪೆಟ್ರೋಲಲ್ಲಿ 20% ಎಥನಾಲ್ ಇರ್ತದೆ. ಅಂದರೆ ಆ ಎಥನಾಲ್ನ ಯೂಸ್ ಮಾಡಿಕೊಂಡು ಗಾಡಿ ರನ್ ಆಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನೇನೋ ಸ್ಕೀಮ್ ತಂದಿದ್ದಾರೆ. ಅದಕ್ಕೆ ಈಗ ಹಳೆ ಗಾಡಿಗಳಿಗೆಲ್ಲ E20 ಹಾಕಿದರೆ ಅವು ಇಂಜಿನ್ ಕರೋಷನ್ ಆಗ್ತದೆ. ಬಟ್ ಇವರು ಇಲ್ಲೇ ಆಲ್ರೆಡಿ ಮೆನ್ಷನ್ ಮಾಡಿರೋದ್ರಿಂದ E20 ಅಂತ. ಇನ್ ಕೇಸ್ ನೀವು ಆ ಫ್ಯೂಯಲ್ನ 20% ಎಥನಾಲ್ ಮಿಕ್ಸ್ ಮಾಡಿರೋ ಪೆಟ್ರೋಲ್ನ ಹಾಕ್ಸಿದ್ರು ಕೂಡ ಇಂಜಿನ್ ಏನಂತ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದು ಅವರು ಕೊಡೋಂಥ ಅಶ್ಯೂರೆನ್ಸ್. ಬಟ್ ಯಾವುದನ್ನೂ 100% ಅಂತ ಸಿಸ್ಟಮ್ ಯಾವುದೂ ಇಲ್ವಲ್ಲ ರೀ. ಬಟ್ ಅವರೇ ಮೆನ್ಷನ್ ಮಾಡಿರೋದ್ರಿಂದ ಒಂದು ಸೇಫ್ ಗಾರ್ಡು ಅಷ್ಟೇ.